ನಾನು ಬಂಗಾರ ಅಂತ ಹೇಳಿದ್ನಲ್ಲ ನೋಡಿ, ನಿಮಗೆ ಅರ್ಥ ಆಗೋದೇ ಬೇರೆ, ಬಟ್ ನನ್ನ ಲೆಕ್ಕದಲ್ಲಿ ಇದೇ ಬಂಗಾರ ನೋಡಿ. ನಾನಿಲ್ಲಿ ಕ್ಲೀನ್ ಮಾಡ್ತಾ ಇದ್ನಲ್ವ, ನೀವು ಮೋಸ್ಟ್ಲಿ ನಾನು ತೋರಿಸಿಲ್ಲ ಎಷ್ಟು ದೊಡ್ಡ ಜಾಗ ಇದೆ ಅಂತ ನೋಡಿ. ಅಲ್ಲಿ ತನಕ ಕ್ಲೀನ್ ಮಾಡಿದ್ದೀನಿ ನಾನು, ಎಲ್ಲಿಂದ ಇಲ್ಲಿ ತನಕ ನಾನು ಒಬ್ಬಳೆ ಕ್ಲೀನ್ ಮಾಡಿದ್ದೀನಿ. ಎಷ್ಟು ಜಾಗನ ಕಸ ಇದೆ, ಕಸ ತೆಗಿಬೇಕು. ತೆಗೆದು ಕ್ಲೀನ್ ಮಾಡಿ ಸುಮಾರಷ್ಟು ಗಿಡಗಳನ್ನ ನೆಡಬೇಕೀಗ. ಇದೆ ನೋಡಿ, ಇಲ್ಲೊಂದು ಪಪ್ಪಾಯ ಗಿಡ, ಇಲ್ಲೊಂದು ಪಪ್ಪಾಯ ಗಿಡ. ಇದು ಮೋಸ್ಟ್ಲಿ ಬೀಜ ಬಿದ್ದಿದ್ದು ಅದೇ ಆಗಿದೆ, ಅದನ್ನು ಹಾಗೆ ಇಟ್ಟಿದ್ದೀನಿ ನಾನು ದೊಡ್ಡ ಆಗಲಿ ಅಂಥೇಳಿ. ಅದರ ಆಚೆಗೆ ಆ ಕಡೆ ಮನೆ ಇದೆಯಲ್ಲ ಅವ್ರದ್ದು. ಇನ್ನೊಂದು ತೋರಿಸ್ತೀನಿ ನಿಮಗೆ, ಬನ್ನಿ. ಆಗಲಿ ಮುಚ್ಕೊಳ್ಳು, ಇಲ್ಲಾಂದರೆ ಏನಾದರೂ ಬಂದರೆ ಕಷ್ಟ. ನೋಡಿ ಒಂದೆಲ್ಲ ಗಿಡಗಳು. ನನ್ನ ಲೆಕ್ಕದಲ್ಲಿ ಇವೆಲ್ಲ ಬಂಗಾರನೇ. ನೋಡಿ ತೋರಿಸ್ತೀನಿ. ಇದು ನೋಡಿ, ಇದು ಈಗ ತೋರಿಸಿದ್ನಲ್ಲ ಅದಲ್ಲ, ಇದು ನನಗೆ ಕ್ಲೀನ್ ಮಾಡಬೇಕಿದ್ರೆ ಸಿಕ್ಕಿರೋದು. ಮೋಸ್ಟ್ಲಿ ಪಕ್ಕದವರು ಅಥವಾ ಆಚೆಯವರು ಯಾರೋ ಬಿಸಾಕಿದ್ದು ನನಗೆ ಬಂಗಾರ ಆಗಿ ಸಿಕ್ಕಿದೆ. ನಾನು ಸುಮಾರು ದಿನದಿಂದ ನೆಡಬೇಕು ಅಂತ ಅಂದ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ಹೇಳ್ತಾ ಇದ್ದೆ, ಅನಾನಸ್ ತನ್ನಿ, ಅದರ ಜುಟ್ಟು ಇರೋಂಥದ್ದು ತನ್ನಿ ನೆಡುವ ಅಂತ. ಯಾಕಂದರೆ ಇದಕ್ಕೇನಿಲ್ಲ, ಮಣ್ಣಲ್ಲಿ ನೆಟ್ಬಿಟ್ರೆ ಆಯಿತು, ತಾನಾಗೆ ಅರಳುತ್ತೆ. ನೋಡಬೇಕಿದು ಆಗುತ್ತಾ ಇಲ್ವಾ ಅಂತ, ಯಾಕಂದರೆ ಎಷ್ಟು ದಿನದ ಹಿಂದೆ ಬಿಸಾಕಿದ್ದ ಏನೋ ಗೊತ್ತಿಲ್ಲ. ಇನ್ನೊಂದು ತೋರಿಸ್ತೀನಿ, ಇಲ್ಲಿದೆ. ಇದು ನೋಡಿ, ಇದು ಏನಂತ ಗೊತ್ತಿದೆ ನಮಗೆ, ಇದೇ ಇಲ್ಲ. ಇದು ಮೋಸ್ಟ್ಲಿ ಆಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಈಗಲೂ ಸ್ವಲ್ಪ ಡೌಟೇ, ಆದರೆ ತೋರಿಸ್ತೀನಿ. ಯಾಕಂದರೆ ಇದು ಗೇರು ಬೀಜ, ನೀವು ಏನಂತೀರ, ಕಾಜು, ಅದರ ಗಿಡ ಇದು. ನಾ ಕ್ಲೀನ್ ಮಾಡಬೇಕಿದ್ರೇ ಸಿಕ್ಕಿತ್ತು ನನಗೆ. ಇಲ್ಲಿದೆ ನೋಡಿ. ನಮ್ಮ ಮನೆಯವ್ರಿಗೆ ನಾನು ತೆಗೆದುಕೊಟ್ಟು ಪಟ್ಟ ಅಂತ ನೆಡಿ ಅಂತ ಹೇಳಿದ್ರೆ, ಯಾಕಂದರೆ ಸ್ವಲ್ಪ ಬುಡ ಇದಾಗಿತ್ತು ಅದ್ರದ್ದು. ಎಷ್ಟು ದಿನದ ಹಿಂದೆ ಬಿದ್ದಿತ್ತು ಏನೋ ಗೊತ್ತಿಲ್ಲ, ಚಿಗುರಿ ಹಾಗೆ ಇತ್ತದು. ನೆಡ್ರಿ ಅಂತ ಹೇಳಿದ್ರೆ ಹಾಗೆ ಇಟ್ಟಿದ್ದಾರೆ ಅವರು. ನೀನು ನೆಡ್ತೆ ಅಂತ ಹೇಳಿದ್ದಿಲ್ಲ ಅಂತ ನನಗೆ ಅಂತ ಇದ್ದರು. ಆಮೇಲೆ ಪಟ್ಟ ಅಂತ ಬಂದು ನೆಟ್ಬಿಟ್ಟೆ. ಆಗೋದೇ ಇಲ್ಲೋ ಗೊತ್ತಿಲ್ಲ, ಬಟ್ ನೋಡೋಣ, ಆದರೆ ನನ್ನ ಪುಣ್ಯ. ಇದಕ್ಕೆ ನಾನು ಹೇಳಿದ್ದು ಕಸದಿಂದ ರಸ ಅಂಥೇಳಿ. ಕಸ ಅಂತ ಬಿಸಾಕಿದ್ದನ್ನು ನಾವು ರಸ ಮಾಡಬೇಕೀಗ. ಈಗ ಇನ್ನೊಂದಿದೆ, ಇದು ನೋಡಿ ನನ್ನ ಬಾಳೆ ಗಿಡ. ಇದನ್ನೇ ಈಗ ಬ್ಯಾಕ್ ಸೈಡಲ್ಲಿ ನೆಡಬೇಕು. ಇದೇನೋ ಗೊತ್ತಿಲ್ಲ, ಆಗುತ್ತಾ ಇಲ್ವೋ ಗೊತ್ತಿಲ್ಲ, ಈ ರೀತಿ ಆಗಿದೆ. ನಾನು ಅಂದ್ಕೊಂಡಿದ್ದೆ ಇದಾಗುತ್ತೆ, ಇದು ಹೋಗುತ್ತೆ ಅಂಥೇಳಿ. ಯಾಕಂದರೆ ತರಬೇಕಿದ್ರೆ ಇದ್ದ ಪೊಸಿಷನ್ ಆಗಿತ್ತು, ನೋಡಿದ್ರೆ ಉಲ್ಟಾ ಆಗಿದೆ ನೋಡಿ ಅಲ್ವಾ. ನಮ್ಮ ಕಬ್ಬು ಮಹಾರಾಜರು ಎಷ್ಟು ದೊಡ್ಡವರಾಗಿದ್ದಾರೆ ನೋಡೋಣ. ಇಲ್ಲೊಂದು ತೋರಿಸ್ತೀನಿ ನಿಮಗೆ, ಬನ್ನಿ. ಇಲ್ಲ ನೋಡಿ, ಹೂವಾಗಿದೆ ನೋಡಿ. ಇದು ಈಗ ನೋಡಬೇಕು, ಬೀನ್ಸ ಅಥವಾ ಅಲಸಂದೆ ಗಿಡನ ಅಂತ ನೋಡಬೇಕು. ನೋಡಿ, ಯಾವುದು ವೇಸ್ಟ್ ಆಗೋದಿಲ್ಲ. ನೀವು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು ಕೃಷಿಯಲ್ಲಿ. ನಿಮ್ಗೆ ಮನಸ್ಸಿರಬೇಕು, ಹಾಗೆ ಪ್ರಕೃತಿ ಕೂಡ ಸಾಥ್ ಕೊಡಬೇಕು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಗಿಡಗಳನ್ನ ನೆಡ್ತಾಯಿದ್ದೀನಿ. ನನಗಿಷ್ಟ ತರಕಾರಿ ಗಿಡ, ಹೂವಿನ ಗಿಡ ನೆಡುವಂಥದ್ದು. ಈ ಶೋ ಗಿಡ ಎಲ್ಲ ಅಷ್ಟೊಂದು ಏನು ಅನಿಸೋದಿಲ್ಲ ನನಗೆ. ಪರವಾಗಿಲ್ಲ, ಒಂದು 2 ತಂದು ನೆಡಬೇಕು. ಇಡೀ ಮನೆ ಪೂರ್ತಿ ಶೋ ಗಿಡ ಮಾಡಿಕೊಂಡ್ರೆ ನನಗೇನೋ ಇದು ಅನಿಸೋದಿಲ್ಲ. ಬಟ್ ತರಕಾರಿ, ಹೂವಿನ ಗಿಡ ತುಂಬ ಚೆನ್ನಾಗಿರುತ್ತೆ, ಫಲ ಕೂಡ ಕೊಡುತ್ತೆ. ನೋಡೋದಕ್ಕೊಂದು ಏನೋ ಖುಷಿ. ಇಲ್ಲೊಂದಿದೆ, ಮತ್ತೊಂದು ತೋರಿಸ್ತೀನಿ. ಇಲ್ಲೆಲ್ಲ ಬಟ್ಟೆ ಹಾಕಿದ್ದೇನೆ ನಾನು. ಇಲ್ಲಿದೆ ನೋಡಿ, ಕಾಣಿಸ್ತಾ ಉಂಟಾ ನಮ್ಮ ಪಪ್ಪಾಯ ಹಣ್ಣ. ಕಣ್ಣಾಕ್ಬೇಡಿ ಮಾತ್ರ ಯಾರೂ ನನ್ನ ಗಿಡಗಳಿಗೆ. ಇದು ಆದರೆ ಫಸ್ಟ್ ದೇವರಿಗೆ, ಆಮೇಲೆ ಮನುಷ್ಯರಿಗೆ. ಅಲ್ಲಿ ಮತ್ತೊಂದಿದೆ ನೋಡಿ, ಕಾಣಿಸ್ತಾ ಉಂಟು ನಿಮಗೆ. ಅದು ಎರಡೂ ಒಟ್ಟಿಗೆ ಇತ್ತು, ನಾನು ತೆಗೆದು ಆ ಕಡೆ ನೆಟ್ಟಿದ್ದೆ. ಅದು ಬುಡ ಅಲ್ಗಾಡಿಸಿದ್ದಕ್ಕೆ ಏನೋ ಬೆಳವಣಿಗೆ ಆಗಲಿಲ್ಲ. ಅದು ನಾ ಹೋಗ್ತಿದ್ದ ತಿಳ್ಕೊಂಡಿದ್ದೆ, ಬಟ್ ಈಗ ಚಿಗುರಿದೆ ನೋಡಿ. ಇದೇ ಜೊತೆಗೆ ಅದಾಗಿತ್ತು, ಬಟ್ ಇದು ದೊಡ್ಡ ಆಗಿದೆ. ಅದು ನೋಡಿ ಸಣ್ಣ ಇದೆ. ಅದಕ್ಕೆ ನೆಟ್ ಮೇಲೆ ಅಳಗಾಡ್ಸೋದಕ್ಕೆ ಸ್ವಲ್ಪ ಹೆದರಿಕೆ, ಎಲ್ಲಿ ಇದ್ದದ್ದು ಹೋಗ್ಬಿಡುತ್ತೆ ಅಂತ.
ನೋಡೋಣ. ಬ್ಯಾಕ್ ಯಾರ್ಡಲ್ಲಿ ಸುಮಾರಷ್ಟು ನೆಡೋದಿದೆ, ನೆಟ್ಟಾದ್ಮೇಲೆ ತೋರಿಸ್ತೀನಿ. ನಮ್ಮ ಅನಾನಸ್ ಹಣ್ಣು ಇದನ್ನು ಈಗ ಇಡೋದು ಹೀಗೇನೆ. ನಮ್ಮ ಮನೆಯಲ್ಲಿ ಎಷ್ಟು ಜಾಗ ಇದ್ರೂ ನಂಗೆ ಸಾಕಾಗೋದಿಲ್ಲ, ಯಾಕಂದರೆ ನನ್ನ ಮಗ ಎಲ್ಲದೂ ಎತ್ಕೊಂಡು ಹೋಗ್ತಾನೆ, ಏನು ಮಾಡ್ತಾನೆ ಅಂತ ಗೊತ್ತಾಗೋದಿಲ್ಲ. ಅದಕ್ಕೆ ಎಲ್ಲ ಸ್ವಲ್ಪ ಮೇಲ್ಮೇಲೆ ಇಡಬೇಕು. ಇಲ್ಲಿ ಪೂರ್ತಿ ಜಾಗ ತುಂಬಿಟ್ಟಿದೆ, ಆದ್ರೂ ಸಾಕಾಗೋದಿಲ್ಲ ನನಗೆ ಜಾಗ. ಪೂರ್ತಿ ಇದೆ ನೋಡಿ ಇಲ್ಲೆಲ್ಲ. ಈಗ ನೋಡೋಣ ನೆಕ್ಸ್ಟ್ ಏನಾಗುತ್ತೆ ಅಂಥೇಳಿ, ಆಮೇಲೆ ಸಿಗ್ತೀನಿ. ಇದು ಸಂಕಷ್ಟಿ ದಿನದ ವ್ಲಾಗ್. ಇದು ರೆಡಿ ಮಾಡ್ತಾಯಿದ್ದಾರೆ ನಮ್ಮ ಮನೆಯವರು ಪೂಜೆಗೆ. ಆವಾಗಲೇ ಒಂದು ಸಣ್ಣ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ. ಯಾವತ್ತೂ ಹಾಗೆಯೇ ಸಂಕಷ್ಟಿ ದಿನ ಸ್ವಲ್ಪ ಸ್ಪೆಷಲ್ಲಾಗಿ ಹಾರ ಎಲ್ಲ ತಂದು ನಾವು ದೇವ್ರಿಗೆ ಹಾಕಿ ಪೂಜೆ ಮಾಡ್ತೀವಿ. ಎಲ್ಲ ಕಡೆಯೂ ಹಾರ ಹಾಕ್ತೀವಿ, ತುಳಸಿಗೆ, ಆಮೇಲೆ ನಮ್ಮ ಇಡಗುಂಜಿ ಗಣಪತಿ ದೇವರಿದ್ದಾರಲ್ವ ಅದಕ್ಕೆ ಫೋಟೋಗೆ ಅದಕ್ಕೆಲ್ಲ ಹಾಕಿ ಪೂಜೆ ಮಾಡಿ ಪಂಚಾಮೃತ ಎಲ್ಲ ಮಾಡ್ತೀವಿ. ಇಷ್ಟೇ ಸಿಂಪಲ್ಲಾಗಿ ಮಾಡೋದು ನಾವು, ಏನು ಸ್ಪೆಷಲಾಗಿ ಮಾಡೋಕ್ಕೆ. ಸಾಂಬಾರು ಮಾಡೋದಕ್ಕೆ ಬಂದಿದ್ದೇನೆ. ಅದಕ್ಕೆ ಸ್ವಲ್ಪ ಮಸಾಲೆ ಹುರ್ಕೊಳ್ಳೋಕ್ಕೆ ಸಾಸಿವೆ ಸ್ವಲ್ಪ ಆದರೂ ಸಾಕಿಲ್ಲ ಅಂದರೆ ಸ್ಮೆಲ್ ಬರುತ್ತೆ. ಹೈರದೆ ಮೆಂತ್ಯ ಕಾಳು, ಕೊತ್ತಂಬರಿ ಕಾಳು ಒಂದು ಮುಷ್ಟಿ ಅಷ್ಟು ಹಾಕ್ಕೊಡ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಘಮ ಬರಲಿ ಅಂತೇಳಿ. ಇಷ್ಟೇ ಮಸಾಲೆ. ಇದಕ್ಕೆ ನಾನು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಎಣ್ಣೆ ಹಾಕಿ ಹುರ್ಕೋತೀನಿ. ಕರಿಬೇವು ಖಾಲಿ ಆಗಿದೆ ಇಲ್ಲಿ, ಅಂದರೆ ನಾನು ಹಾಕ್ತಿದ್ದೆ. ಇದನ್ನು ಫ್ರೈ ಮಾಡ್ಕೊಂಡ್ಬಂದು ಆಮೇಲೆ ಸಿಗ್ತೀನಿ. ಇದು ನೋಡಿ ನಾನು ಫ್ಲಿಪ್ಕಾರ್ಟಿಂದ ತರಿಸಿದಂಥ ತರಕಾರಿ ತುಂಬಾ ಚೆನ್ನಾಗಿದೆ, ಫ್ರೆಶ್ ಆಗಿದೆ ಮಾತ್ರ. ವರ್ತ್ ಅನಿಸ್ತು ನನಗೆ, ಯಾಕಂದರೆ ಖಾಲಿ 15 ಮಿನಿಟ್ಸಲ್ಲಿ ಬರುತ್ತೆ ಮನೆ ಬಾಗಿಲಿಗೆ. ಬೆಳಗ್ಗೆ ಅರ್ಜೆಂಟಲ್ಲಿದ್ದರೆ ಆರಾಮಾಗಿ ತಂದುಕೊಡು ನೀವು ಅಡುಗೆನ ಮಾಡ್ಬೋದು. ಈಗ ಬೇಳೆನ ಬೇಯಿಸ್ಕೊಂಡು ಅದಕ್ಕೇ ಮೊಗ್ಗೆಕಾಯಿ ಮತ್ತು ಬದನೆಕಾಯಿ ಹಾಕಿ ಜೊತೆಗೆ ಟೊಮೆಟೊ ಇಷ್ಟನ್ನು ಹಾಕಿ ಇನ್ನೊಂದು ಸರ್ತಿ ಸೀಟಿ ಹೊಡ್ಕೊಂಡಿದ್ದೇನೆ ನಾನು. ಇದಕ್ಕೇ ಮಾಡಿರುವಂಥ ಮಸಾಲೆನ ಹಾಕ್ಕೊಳ್ತೀನಿ, ಜೊತೆಗೆ ಉಪ್ಪು ಮತ್ತು ಅರಿಶಿನ ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋತೀನಿ. ಕರಿಬೇವು ಖಾಲಿಯಾಗಿತ್ತು, ಹಾಗಾಗಿ ನಾನು ಯೂಸ್ ಮಾಡಿಲ್ಲ ಇವತ್ತು. ನೋಡಿ ರೆಡಿಯಾಗಿದೆ ಸಾಂಬಾರು. ಚೆನ್ನಾಗಿ ಕುದಿಸ್ಕೊಂಡ್ರೆ ಆಯಿತು. ಇದಕ್ಕೆ ನಾನು ಒಗ್ಗರಣೆ ಹಾಕ್ಕೊಳ್ತೀನಿ. ಶೂಟ್ ಮಾಡಬೇಕಿದ್ರೆ ಒಗ್ಗರಣೆ ಹಾಕುವಂಥ ವಿಡಿಯೋನೇ ಸ್ಕಿಪ್ ಆಗಿಬಿಟ್ಟಿದೆ. ಇಷ್ಟೇ ವಿಡಿಯೋ ಮಾಡಿದ್ದು ನಾನು. ನೋಡಿ ಸಾಂಬಾರು ರೆಡಿಯಾಗಿದೆ. ಇವತ್ತಿನ ಅಡುಗೆ ಇದು ಮೊಗ್ಗೆಕಾಯಿ ಸಾಂಬಾರು ಮತ್ತು ಬೆಂಡೆಕಾಯಿ ಸುಕ್ಕ. ಈಗ ನಾನು ಊಟ ಎಲ್ಲ ಮಾಡಿ ಆಮೇಲೆ ಸಂಜೆಗೆ ಸಿಗ್ತಾಯಿದ್ದೀನಿ. ಇದನ್ನು ನಾನು ಶಾರ್ಟ್ಸಲ್ಲಿ ಹಾಕಿದ್ದೀನಿ, ಸ್ವಲ್ಪ ಶೂಟ್ ಮಾಡಿ ಬಾಕಿದನ್ನು ಇದರಲ್ಲಿ ಹಾಕಿದ್ದೀನಿ. ಜೋಳನ ತಂದಿದ್ದು ಫ್ಲಿಪ್ಕಾರ್ಟಿಂದಲೇ ತಂದಿದ್ವಿ ನಾವು. ನೋಡೋಣ ಅಂಥೇಳಿ ಒಂದನ್ನೇ ತರಿಸಿದ್ವಿ. ತುಂಬ ಚೆನ್ನಾಗಿತ್ತು ಮಾತ್ರ, ಸ್ವೀಟಾಗಿ
ಏನಂತೀರ, ತೆಳು ಏನು ಬಲ್ತಿಲ್ಲಾಗಿತ್ತು, ಸಾಫ್ಟಾಗಿತ್ತು, ಚೆನ್ನಾಗಿತ್ತು ಮಾತ್ರ. ಇದು ನಮ್ಮ ಭಟ್ಕಳದ ದೇವ್ರ ಮನೆ ಫೋಟೋ, ಇದು ಸಂಕಷ್ಟಿ ದಿವಸದ್ದು ಹಾಕಿದ್ದೀನಿ ನಾನು. ಇದು ನೆಕ್ಸ್ಟ್ ಡೇ ಚೀಸ್ ಬ್ರೆಡ್ ಮಾಡೋಣ ಅಂತ ಬಂದಿದ್ದೀನಿ. ನನ್ನ ಮಗಳು ಮಾಡು ಅಂತ ಹೇಳ್ತಾ ಇದ್ಲು, ಹಾಗಾಗಿ ಚೀಸ್ನ ತರಿಸಿ, ಹೀಗೆ ಖಾಲಿ ಏನು ಹಾಕಿಲ್ಲ ಅದಕ್ಕೆ, ಖಾಲಿ ಚೀಸ್ ಮತ್ತು ಬ್ರೆಡ್ ಜೊತೆಗೆ ನಾನು ಮನೆಯಲ್ಲೇ ಬೆಣ್ಣೆ ಮಾಡ್ತೀನಲ್ವ, ಅದನ್ನೇ ಹಾಕಿ ಫ್ರೈ ಮಾಡಿದ್ದೀನಿ ಅಷ್ಟೇ. ಸಿಂಪಲಾಗಿ ಮಾಡಿದ್ದೀನಿ, ಮಕ್ಕಳಿಗೆ ಇಷ್ಟ ಆಗುತ್ತೆ ಇದು. ನನಗೇನು ಅಷ್ಟು ಇಷ್ಟ ಆಗಿಲ್ಲ, ನಾನು ಖಾಲಿ ಬ್ರೆಡ್ ಫ್ರೈ ಮಾಡ್ಕೊಂಡು ಬೇಕಾದರೆ ತಿಂತೀನಿ. ಚೀಸ್ ಎಲ್ಲ ಏನು ಅಷ್ಟು ಇಷ್ಟ ಆಗೋದಿಲ್ಲ ನನಗೆ. ನಾನು ಬೆಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ತಿಂತೀನಿ ಅಷ್ಟೇ. ನೋಡಿ, ಸಿಂಪಲ್ಲಾಗಿ ಇಷ್ಟೇ ಬೆಳಗಿನ ತಿಂಡಿ ಇವತ್ತೇ. ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾರೆ, ಹಾಗಾಗಿ ಇಷ್ಟನ್ನೇ ಮಾಡಿ ತಿಂದಿದ್ದು ನಾವು. ಸ್ಲೈಸ್ ಎಲ್ಲ ತುಂಬ ಚೆನ್ನಾಗಿತ್ತು, ಸ್ವಲ್ಪ ತಿನ್ನಾಗಿ ಅಮೂಲ್ ಅವ್ರದ್ದು ತುಂಬ ಚೆನ್ನಾಗಿತ್ತು ಮಾತ್ರ. ನೀವು ಬೇಕಿದ್ರೆ ಕಟ್ ಕೂಡ ಮಾಡಿಕೊಂಡು ಪೀಸಸ್ ಆಗಿ ಮಾಡಿಕೊಂಡು ಹಾಕ್ಕೋಬೋದು. ಶುಭೋದಯ ಫ್ರೆಂಡ್ ಚಿಲ್ಲು. ನಿಮಗೆ ನನ್ನ ವ್ಲಾಗ್ಗಳು ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೆ ಲೈಕ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ ಜೊತೆಗೆ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.